ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿನ್ನೆ ಬಿಹಾರ್ ಎಲೆಕ್ಷನ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ. ಅಲ್ಲಿ ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟ ಜಯಬೇರಿಯನ್ನು ಬಾರಿಸಿದೆ. ನಾವು ಈ ವಿಡಿಯೋದಲ್ಲಿ ಬಿಹಾರ್ ರಿಲೇಟೆಡ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಯಾಕೆಂತಂದ್ರೆ ಮತ್ತೆ ಎನ್ಡಿಎ ಗವರ್ನಮೆಂಟ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಪಾಲಿಸಿ ಕಂಟಿನ್ಯೂಯೇಷನ್ ಇರುತ್ತೆ. ಅಲ್ಲೇನು ಯಾವುದೇ ರೀತಿಯ ಬದಲಾವಣೆಗಳಾಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಈ ಕಂಪನಿಗಳಿಗೆ ಅದರ ಉಪಯೋಗ ಕೂಡ ಇರುತ್ತೆ. ಇಲ್ಲಿ ಬಿಹಾರ ಬೇಸ್ಡ್ ಕಂಪನೀಸ್ ಅನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಹಾಗೆ ಬಿಹಾರಲ್ಲಿ ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇರೋಂತ ಕಂಪನೀಸ್ ಅನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಸ್ಟಾಕ್ ಗಳನ್ನ ನಾವು ಫೋಕಸ್ ಮಾಡಬಹುದಾಗಿರುತ್ತೆ. ಹಾಗಂತ ಭರ್ಜರಿ ಪರ್ಫಾರ್ಮೆನ್ಸ್ ಮಾಡ್ಬಿಡ್ತೇವೆ ಅಂತ ಏನಲ್ಲ. ಕಂಪನಿಗಳು ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಖಂಡಿತ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ನಾವು ನೋಡ್ಬೇಕಾಗಿರೋದು ಕಂಪನಿಗಳ ಫಂಡಮೆಂಟಲ್ಸ್, ನಂತರ ಗ್ರೋತ್ ಪೊಟೆನ್ಶಿಯಲ್. ಈ ಎರಡನ್ನ ನೋಡಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಹೂಡಿಕೆಯನ್ನ ಮಾಡಿದ್ರೆ ಖಂಡಿತ ನಮಗೆ ಲಾಭ ಆಗುತ್ತೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ವಾಲಟಿಲಿಟಿಯನ್ನ ಬೇರ್ ಮಾಡಬೇಕಾಗುತ್ತೆ. ನೋಡೋಣ ಯಾವೆಲ್ಲ ಕಂಪನಿಗಳು ಲಿಂಕ್ ಆಗಿದ್ದಾವೆ, ಯಾರಿಗೆಲ್ಲ ಲಾಭ ಆಗ್ಬೋದು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇನ್ನು ಒಂದ್ಸಲ ಬಿಹಾರ ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು, ಬಿಜೆಪಿ 89 ಸೀಟ್ಸ್ ಅನ್ನ ಗೆದ್ದಿದೆ. ಜನತಾದಳ ಯು ಅಂದ್ರೆ ನಿತೀಶ್ ಕುಮಾರ್ ಅವರ ಪಕ್ಷ 85 ಸೀಟ್ಸ್ ಅನ್ನ ಗೆದ್ದಿದೆ. ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ 25 ಸೀಟ್ಸ್ ಅನ್ನ ಗೆದ್ದಿದೆ. ಅಂದ್ರೆ ಲಾಲು ಪ್ರಸಾದ್ ಯಾದವ್ ಪಕ್ಷ ಇದು. ಲೋಕ್ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ 19 ಸೀಟ್ ಅನ್ನ ಗೆದ್ದಿದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC 6 ಸೀಟ್ ಗಳನ್ನ ಗೆದ್ದಿದೆ. AIMIM 5 ಸೀಟ್ ಅನ್ನ ಗೆದ್ದಿದೆ. ಈ ರೀತಿಯಾಗಿದೆ. ಹಾಗೆ ಇಲ್ಲಿ ಎನ್ಡಿಎ ಮೈತ್ರಿಕೂಟ ನೋಡೋದಾದ್ರೆ ಬಿಜೆಪಿ, ಜನತಾದಳ, ಹಾಗೆ LJPRV, ನಂತರ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಕೂಡ ಎನ್ಡಿಎದ ಭಾಗವಾಗಿರುವಂತ ಪಕ್ಷ. ನಂತರ ರಾಷ್ಟ್ರೀಯ ಲೋಕ ಮೋರ್ಚಾ ಇದು ಕೂಡ ಎನ್ಡಿಎ ಪಕ್ಷನೇ, ಎನ್ಡಿಎಲ್ಲಿ ಇರುವಂತದ್ದು. ಎಲ್ಲವನ್ನೂ ಸೇರಿಸಿದ್ರೆ 89 + 85 + 19 + 5 + 4 202 ಸೀಟ್ ಆಗುತ್ತೆ. ಎನ್ಡಿಎ ಮೈತ್ರಿಕೂಟ 202 ಸೀಟ್ಗಳನ್ನು ಗೆದ್ದಿದೆ ಬಿಹಾರಲ್ಲಿ. ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ ಅಂತಾನೆ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಪಾಲಿಸಿ ಕಂಟಿನ್ಯೂಯೇಷನ್ ಇದ್ದೇ ಇರುತ್ತೆ. ಇಂದಿನ ಪಾಲಿಸೀಸ್ ಏನಿತ್ತು ಅದನ್ನ ಮುಂದುವರಿಸ್ತಾರೆ. ಹಾಗಾಗಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಇನ್ ಕೇಸ್ ಸರ್ಕಾರ ಚೇಂಜ್ ಆಯ್ತು ಅಂತಂದ್ರೆ ಈ ಕಂಪನಿಗಳಿಗೆ ಅಥವಾ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಒಂದು ಅನ್ಸರ್ಟನಿಟಿ ಇರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಹೊಸ ಸರ್ಕಾರ ಬಂದು ಯಾವ ಪಾಲಿಸಿಯನ್ನ ತರುತ್ತೋ ಗೊತ್ತಿಲ್ಲ. ಹಿಂದಿನ ಪಾಲಿಸೀಸ್ ಅನ್ನ ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ಒಂದಷ್ಟು ಅನ್ಸರ್ಟನಿಟೀಸ್ ಇರುತ್ತೆ. ಬಟ್ ಈಗ ಆ ರೀತಿಯ ಸಮಸ್ಯೆ ಇರೋದಿಲ್ಲ. ಯಾಕಂದ್ರೆ ಕರೆಂಟ್ ಗವರ್ನಮೆಂಟ್ ರೀಎಲೆಕ್ಟ್ ಆಗಿರೋದ್ರಿಂದ. ಹಾಗಾದ್ರೆ ಯಾವೆಲ್ಲ ಕಂಪನಿಗಳಿದ್ದಾವೆ ಬಿಹಾರ ಬೇಸ್ಡ್ ಕಂಪನೀಸ್, ಹಾಗೆ ಬಿಹಾರಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡ್ತಿರೋಂತ ಕಂಪನೀಸ್ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಆದಿತ್ಯ ವಿಷನ್, ಇದಂತೂ ಬಿಹಾರ ಬೇಸ್ಡ್ ಕಂಪನಿನೇ. ಬಿಹಾರದಲ್ಲೇ ಹೆಚ್ಚಿನ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ. ಹಾಗಂತ ಬಿಹಾರ್ಗೆ ಅಷ್ಟೇ ಸೀಮಿತ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿದೆ. ಬಟ್ ಬಿಹಾರದಲ್ಲೂ ಕೂಡ ಹೆಚ್ಚಿನ ಪ್ರೆಸೆನ್ಸ್ ಅನ್ನ ಹೊಂದಿದೆ. ಜೊತೆಗೆ ಡಿಸ್ಕ್ರಿಷನರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಯೋಜನೆಗಳನ್ನ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಹಿರಿಯ ನಾಗರಿಕರಿಗೆ ಕೊಡುವಂತ ಹಣವನ್ನ ಜಾಸ್ತಿ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಹಲವು ಸ್ಕೀಮ್ಸ್ ಅನ್ನ ಕೊಟ್ಟಿದ್ದಾರೆ. ಕ್ಯಾಶ್ ಡೆಪಾಸಿಟ್ ಸ್ಕೀಮ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅಬ್ವಿಯಸ್ಲಿ ಸ್ಪೆಂಡಿಂಗ್ ಜಾಸ್ತಿ ಆದ್ರೆ ಈ ಕಂಪನಿಗಳ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಆದಿತ್ಯ ವಿಷನ್ ಅನ್ನ ವಾಚ್ ಮಾಡಬಹುದಾಗಿರುತ್ತೆ ಈ ನಿಟ್ಟಿನಲ್ಲಿ. ನಂತರ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ರಿಫೆಕ್ಸ್ ಇಂಡಸ್ಟ್ರೀಸ್ ಕಂಪನಿ ರೆಫ್ರಿಜರೆಂಟ್ ಗ್ಯಾಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಕೂಲಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಅಲ್ಲೂ ಕೂಡ ಡಿಮಾಂಡ್ ಜಾಸ್ತಿ ಆಗಬಹುದು. ಬಿಹಾರಲ್ಲಿ ಸಿಗ್ನಿಫಿಕೆಂಟ್ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ. ರಿಫೆಕ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಬಟ್ ಅದು ಸ್ಮಾಲ್ ಕ್ಯಾಪ್ ಕಂಪನಿ, ಆ ಬಗ್ಗೆ ಗಮನ ಇರಲಿ. ಇವನ್ ಆದಿತ್ಯ ವಿಷನ್ ಕೂಡ ಅಷ್ಟೇ, ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿನೇ. ಇನ್ನು ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ SIS ಲಿಮಿಟೆಡ್. ಈ ಕಂಪನಿ ಸೆಕ್ಯೂರಿಟಿ, ಫೆಸಿಲಿಟಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸರ್ವಿಸಸ್ ಅನ್ನ ಕೊಡುವಂತಹ ಕಂಪನಿ. ಇನ್ಸ್ಟಿಟ್ಯೂಷನಲ್ ಅಥವಾ ಗವರ್ನಮೆಂಟ್ ಕಾಂಟ್ರಾಕ್ಟ್ ಕೂಡ ಇದೆ ಕಂಪನಿಯಲ್ಲಿ. ಬಿಹಾರಲ್ಲಿ ಹೆಚ್ಚಿನ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ SIS ಲಿಮಿಟೆಡ್. ಇದನ್ನು ಕೂಡ ಫೋಕಸ್ ಮಾಡಬಹುದು. ನಂತರ ಜಿನಾಸಿಕೋ ಲೈಫ್ ಕೇರ್, ವೆಲ್ನೆಸ್ ಅಂಡ್ ಹೆಲ್ತ್ ಕೇರ್ ಪ್ರೊವೈಡರ್. ಜೊತೆಗೆ ಬಿಹಾರದಲ್ಲಿ 1 ಹಾಸ್ಪಿಟಲ್ ಹಾಗೂ 10 ಕ್ಲಿನಿಕ್ಸ್ ಅನ್ನ ಹೊಂದಿದೆ ಕಂಪನಿ. ಈ ಕಂಪನಿಯನ್ನು ವಾಚ್ ಮಾಡಬಹುದಾಗಿರುತ್ತೆ. ನಂತರ ಆಶಿಯಾನಾ ಹೌಸಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ರೆಸಿಡೆನ್ಷಿಯಲ್ ಹಾಗೂ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಅನ್ನ ಬಿಹಾರದಲ್ಲಿ ಮಾಡ್ತಾ ಇದೆ. ಆಬ್ವಿಯಸ್ಲಿ ಬಿಹಾರದಿಂದ ಕಂಪನಿ ಒಳ್ಳೆಯ ಬಿಸ್ನೆಸ್ ಬರ್ತಿದೆ. ಬಿಹಾರಕ್ಕೆ ಅಷ್ಟೇ ಸೀಮಿತ ಏನಲ್ಲ, ಬೇರೆ ಕಡೆ ಕೂಡ ಬಿಸ್ನೆಸ್ ಮಾಡ್ತಿದೆ. ಬಟ್ ಬಿಹಾರದಲ್ಲೂ ಕೂಡ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ ಆಶಿಯಾನಾ ಹೌಸಿಂಗ್ ಅನ್ನ ಸ್ಟಡಿ ಮಾಡಬಹುದು. ನಂತರ V2 ರಿಟೇಲ್ ಕಂಪನಿ 27 ಸ್ಟೋರ್ಸ್ ಅನ್ನ ಬಿಹಾರಲ್ಲಿ ಹೊಂದಿದೆ. ಇದು ಕೂಡ ಒಳ್ಳೆಯ ಪ್ರೆಸೆನ್ಸ್ ಅನ್ನ ಬಿಹಾರಲ್ಲಿ ಹೊಂದಿರುವಂತಹ ಕಂಪನಿ. V2 ರಿಟೇಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಹಿಂದೂಸ್ತಾನ್ ಮೀಡಿಯಾ ವೆಂಚರ್ಸ್, ಇದೊಂದು ಮೀಡಿಯಾ ಕಂಪನಿ. ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಷ್ಟೇನು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಬಟ್ ಸ್ಟಿಲ್ ವಾಚ್ ಮಾಡಬಹುದು. ಯಾಕಂದ್ರೆ ಒಂದು ಮೇಜರ್ ಮೀಡಿಯಾ ಹೌಸ್ ಬಿಹಾರದಲ್ಲಿ. ಇನ್ನು ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಇನ್ನು ಮುಂದಿನ ಸ್ಟಾಕ್ಗಳು ಬಿಹಾರದಲ್ಲಿ ಪ್ರಾಜೆಕ್ಟ್ ಅನ್ನ ಮಾಡ್ತಿರುವಂತಹ ಕಂಪನೀಸ್, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಲ್ಲಿ ಇನ್ವಾಲ್ವ್ ಆಗಿರುವಂತಹ ಕಂಪನೀಸ್.
ಮೊದಲಿಗೆ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈ ಕಂಪನಿ ಸುಮಾರು 7,000 ಕೋಟಿ ಮೊತ್ತದ ಪ್ರಾಜೆಕ್ಟ್ ಗಳನ್ನ ಬಿಹಾರದಲ್ಲಿ ಮಾಡ್ತಾ ಇದೆ. ಅದು ಈ ಹಿಂದಿನ ಸರ್ಕಾರದಿಂದ ಸಿಕ್ಕಿದ್ದಂತ ಪ್ರಾಜೆಕ್ಟ್ಗಳು ಈಗ ಮತ್ತೆ ಅದೇ ಸರ್ಕಾರ ಆಯ್ಕೆಯಾಗಿದೆ. ಪಾಲಿಸಿ ಕಂಟಿನ್ಯೂಯೇಷನ್ ಇರುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಬಿಡ್ಡಿಂಗ್ ಅಲ್ಲಿ ಕಂಪನಿ ಭಾಗವಹಿಸಬಹುದು, ಆರ್ಡರ್ ಗಳು ಸಿಗಬಹುದು. ಈಗಾಗಲೇ 7,000 ಕೋಟಿ ಪ್ರಾಜೆಕ್ಟ್ಸ್ ಇದೆ. ರೈಲ್ಟೆಲ್ ಅನ್ನು ಕೂಡ ವಾಚ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಆಗ ಬಂದ್ರೆ ವರುಣ್ ಬೆವರೇಜಸ್. ಈ ಕಂಪನಿಯನ್ನು ಕೂಡ ವಾಚ್ ಮಾಡಬಹುದು. ಯಾಕೆಂತಂದ್ರೆ ಬಿಹಾರದ ಬಕ್ಸರ್ ಅಲ್ಲಿ 33,000 ಸ್ಕ್ವೇರ್ ಮೀಟರ್ ಲ್ಯಾಂಡ್ ಅನ್ನ ಕಂಪನಿ ಪಡ್ಕೊಂಡಿದೆ. ಅಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ರೀಜನಲ್ ಡಿಮಾಂಡ್ ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಲ್ಯಾಂಡ್ ಪಡ್ಕೊಂಡಿದೆ. ಹಾಗಾಗಿ ಈ ಕಂಪನಿ ಕೂಡ ಬಿಹಾರಲ್ಲಿ ಈಗ ಮ್ಯಾನುಫ್ಯಾಕ್ಚರಿಂಗ್ ನ ಮೂಲಕ ಪ್ರೆಸೆನ್ಸ್ ಅನ್ನ ಇನ್ನು ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದೆ. ವಿಬಿಎಲ್ ಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಮುಂದಿನ ದಿನಗಳಲ್ಲಿ ಆಗಬಹುದು. ಹಾಗಾಗಿ ವಿಬಿಎಲ್ ಅನ್ನು ಕೂಡ ವಾಚ್ ಮಾಡಬಹುದು. ನೆಕ್ಸ್ಟ್ ಆಗಿ ನಾವು ಬರೆದರೆ ಗ್ಲೋಬಲ್ ಸ್ಪಿರಿಟ್ಸ್. ಈ ಕಂಪನಿ ಕೂಡ ಬಿಹಾರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆಗ್ರೋ ಲಿಂಕ್ಡ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅದರಲ್ಲೂ ನಿಯರ್ಲಿ 29 ಮಿಲಿಯನ್ ಲೀಟರ್ ಕೆಪಾಸಿಟಿ ಇರುವಂತಹ ಪ್ಲಾಂಟ್ ಡೆವಲಪ್ ಮಾಡುವಂತ ಡಿಸಿಷನ್ ಅನ್ನು ತಗೊಂಡಿತ್ತು. ಈ ಸುದ್ದಿ ಕಾರಣಕ್ಕೆ ಈ ಕಂಪನಿಗೂ ಕೂಡ ಅಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದ್ರಿಂದ ಲಾಭಗಳು ಇರುತ್ತೆ. ಗ್ಲೋಬಲ್ ಸ್ಪಿರಿಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಅಂತ. ನಂತರ ಜಿಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್. ಈ ಕಂಪನಿ ಕೂಡ ಸುಮಾರು 1,250 ಕೋಟಿ ಪ್ರಾಜೆಕ್ಟ್ ಅನ್ನ ಬಿಹಾರಲ್ಲಿ ಮಾಡ್ತಾ ಇದೆ. ಹಾಗಾಗಿ ಜಿಆರ್ ಇನ್ಫ್ರಾ ಕೂಡ ಫೋಕಸ್ ಮಾಡಬಹುದು. ಯಾವ ರೀತಿಯ ಬೆನಿಫಿಟ್ ಗಳು ಕಂಪನಿಗೆ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ಆರ್ಡರ್ ಗಳು ಸಿಗುತ್ತಾ ಬಿಹಾರಿಂದ ಅನ್ನೋದನ್ನ ವಾಚ್ ಮಾಡಬಹುದಾಗಿರುತ್ತೆ. ನಂತರ PNC ಇನ್ಫ್ರಾಟೆಕ್ ಕೂಡ ಅಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿದೆ. ಕಂಪನಿ ಹಲವು ರೋಡ್ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದೆ ಬಿಹಾರಲ್ಲಿ. ಈ ಕಂಪನಿ ಕೂಡ ಒಳ್ಳೆಯ ಪ್ರೆಸೆನ್ಸ್ ಅನ್ನ ಹೊಂದಿದೆ. ನಂತರ ಲಾರ್ಸನ್ ಅಂಡ್ ಟೊಬ್ರೊ ಕೂಡ ಬಿಹಾರಲ್ಲಿ ಹಲವು ಪ್ರಾಜೆಕ್ಟ್ ಗಳನ್ನ ಪಡ್ಕೊಂಡಿದೆ. ಕಂಪನಿ ಭಾರತ ಸರ್ಕಾರದ ಭಾರತ್ ಮಾಲಾ ಹಾಗೂ PM ಗತಿಶಕ್ತಿ ಯೋಜನೆಯಡಿ ಹಲವು ಯೋಜನೆಗಳನ್ನ ಬಿಹಾರಲ್ಲಿ ಮಾಡ್ತಿದೆ. ಹಾಗಾಗಿ ಲಾರ್ಸನ್ ಅಂಡ್ ಟೊಬ್ರೊ ಕೂಡ ಒಂದಷ್ಟು ಲಾಭಗಳಿರುತ್ತೆ. ಇನ್ನು NCC ಲಿಮಿಟೆಡ್ ಸುಮಾರು 2,100 ಕೋಟಿ ಪ್ರಾಜೆಕ್ಟ್ ಕಂಪನಿ ಹತ್ರ ಇದಾವೆ ಬಿಹಾರಲ್ಲಿ. NCC ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಅಶೋಕ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸುಮಾರು 520 ಕೋಟಿ EPC ಪ್ರಾಜೆಕ್ಟ್ಸ್ ಗಳು ಕಂಪನಿ ಹತ್ರ ಇದೆ ಬಿಹಾರಲ್ಲಿ ಮಾಡುವಂತವು. ಈ ಕಾರಣದಿಂದ ಅಶೋಕ ಬಿಲ್ಡ್ಕಾನ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು CESC ನಿನ್ನೆ ತಾನೇ ನಾನು ಇದರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೀನಿ. ಕಂಪನಿ 4,500 ಕೋಟಿ ಒಪ್ಪಂದವನ್ನ ಮಾಡ್ಕೊಂಡಿದೆ. ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸ್ಥಾಪನೆ ಮಾಡ್ಲಿಕ್ಕೆ. ಹಾಗಾಗಿ CESC ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಈ ಎಲ್ಲ ಶೇರುಗಳಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದಷ್ಟು ಬಿಸಿನೆಸಸ್ ಲಿಂಕ್ ಆಗಿದೆ. ಪಾಲಿಸಿ ಕಂಟಿನ್ಯೂಯೇಷನ್ ಆಗ್ತಿರೋದ್ರಿಂದ ಎಸ್ಪೆಷಲಿ ಸೋಮವಾರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಓವರ್ ದ ಲಾಂಗ್ ಟರ್ಮ್ ಯಾವ ರೀತಿಯ ಬೆನಿಫಿಟ್ ಗಳು ಸಿಗಬಹುದು ಅನ್ನೋದನ್ನು ಕೂಡ ಸ್ಟಡಿ ಮಾಡಿ ಡಿಸಿಷನ್ ಕೂಡ ತಗೊಳ್ಬಹುದಾಗಿರುತ್ತೆ. ಇನ್ನೊಂದ್ಸಲ ರೀಕಾಲ್ ಮಾಡೋದಾದ್ರೆ ಆದಿತ್ಯ ವಿಷನ್, ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್, ನಂತರ SIS ಲಿಮಿಟೆಡ್, ಹಾಗೆ ಜಿನಾ ಸಿಕೋ ಲೈಫ್ ಕೇರ್, ಆಶಿಯಾನಾ ಹೌಸಿಂಗ್ ಲಿಮಿಟೆಡ್, V2 ರಿಟೇಲ್, ಹಿಂದೂಸ್ತಾನ್ ಮೀಡಿಯಾ ವೆಂಚರ್ಸ್, ರೈಲ್ಟೆಲ್ ಕಾರ್ಪೊರೇಷನ್, ವರುಣ್ ಬೆವರೇಜಸ್, ಹಾಗೆ ಗ್ಲೋಬಲ್ ಸ್ಪಿರಿಟ್ಸ್, GR ಇನ್ಫ್ರಾ ಪ್ರಾಜೆಕ್ಟ್ಸ್, PNC ಇನ್ಫ್ರಾಟೆಕ್, ಲಾರ್ಸನ್ ಅಂಡ್ ಟೊಬ್ರೊ, NCC ಲಿಮಿಟೆಡ್, ಅಶೋಕ ಬಿಲ್ಡ್ಕಾನ್ ಹಾಗೂ CESC. ಸುಮಾರು 15ರಿಂದ 16 ಶೇರುಗಳನ್ನ ಕವರ್ ಮಾಡಿದ್ದೀನಿ. ಈ ಕಂಪನೀಸ್ಗೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಲಾಭ ಆಗಬಹುದು. ನಾವು ಮಾಡಬೇಕಾಗಿರೋದು ಎಷ್ಟೇ, ಎಲೆಕ್ಷನ್ ರಿಸಲ್ಟ್ಸ್ ಏನೇ ಇರಲಿ, ನಾವು ಆ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದಾವ, ನಾವು ಹೂಡಿಕೆ ಮಾಡಿದ್ರೆ ನಮಗೆ ಲಾಭ ಬರುತ್ತಾ, ಗ್ರೋತ್ ಪೊಟೆನ್ಶಿಯಲ್ ಎಷ್ಟಿದೆ, ಇದನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡು ಹೂಡಿಕೆ ಮಾಡಿದ್ರೆ ಖಂಡಿತ ನಮಗೆ ನಷ್ಟ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ, ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನ ಮಾಡೋಣ. ಬ್ಲೈಂಡ್ಲಿ ಯಾವ ಸ್ಟಾಕ್ ಅಲ್ಲೂ ಕೂಡ ಹೂಡಿಕೆಯನ್ನ ಮಾಡಕ್ ಹೋಗ್ಬೇಡಿ. ಸ್ಟಡಿ ಮಾಡಿ ನಿಮಗೆ ಯಾವ್ದು ಒಳ್ಳೇದು ಅನ್ಸುತ್ತೆ ಅದನ್ನ ಆಯ್ಕೆ ಮಾಡಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.